ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳು ಬರುವಂತ ಗಣೇಶನ ಹಬ್ಬ. ಕಷ್ಟಗಳು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಬಡವರು, ಶ್ರೀಮಂತರು, ಪುರುಷರು, ಮಹಿಳೆಯರು, ಯುವಕರು, ವೃದ್ಧರು, ಹಿರಿಯರು, ಮಕ್ಕಳು, ಹೀಗೆ ಎಲ್ಲರಿಗೂ ಕೂಡ ಅವರದ್ದೇ ಆದಂತ ಒಂದು ಕಷ್ಟನೋ ಅಥವಾ ಸಮಸ್ಯೆನೋ ಇದ್ದೇ ಇರುತ್ತೆ. ಆ ಕಷ್ಟ ಅಥವಾ ಸಮಸ್ಯೆಯಿಂದ ಹೊರಬರೋಕೆ ನಮ್ಮ ಶಕ್ತಿ ಯುಕ್ತಿಗಳು ಪ್ರಯೋಜನಕ್ಕೆ ಬರದಿರುವಾಗ ನಾವು ದೇವರ ಮೊರೆ ಹೋಗುತ್ತೇವೆ. ಇದಕ್ಕಾಗಿ ಪೂಜೆಗಳು, ವ್ರತಗಳು ಮಾಡುತ್ತಿರುತ್ತೇವೆ. ಇದರಿಂದ ನಮಗೆ ಮಾನಸಿಕ ಸಂತೋಷದ ಜೊತೆ ನಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ. ಪ್ರತಿ ತಿಂಗಳು ನಮ್ಮ ಮಾನಸಿಕ ಸಂಕಷ್ಟವನ್ನು ಹೋಗಲಾಡಿಸಿಕೊಳ್ಳಲು, ಹಾಗೆ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು, ನಮ್ಮ ವಿಘ್ನಗಳನ್ನು ನಿವಾರಿಸಿಕೊಳ್ಳಲು ನಮಗಿರುವಂತ ಏಕೈಕ ಅವಕಾಶ ಈ ಸಂಕಷ್ಟಹರ ಚತುರ್ಥಿ. ಈ ಸಂಕಷ್ಟಹರ ಚತುರ್ಥಿ ಎಷ್ಟೋ ಪವಿತ್ರವಾದಂತ ಶಕ್ತಿಯುತವಾದಂತ ಹಬ್ಬ. ನಿಮಗೆ ಯಾವುದಾದರೂ ತೀರದ ಕೋರಿಕೆ ಇದ್ದರೆ ಸಂಕಷ್ಟಹರ ಚತುರ್ಥಿಯಂದು ಈ ರೀತಿ ಮುಡುಪು ಕಟ್ಟಿಕೊಳ್ಳಿ. ಈ ದಿನ ನೀವು ಈ ರೀತಿ ಮುಡುಪು ಕಟ್ಟುವುದರಿಂದ ನಿಮ್ಮ ಕೋರಿಕೆ ಅದೆಷ್ಟೇ ದೊಡ್ಡದಾಗಿದ್ದರೂ ವಿನಾಯಕ ಅದನ್ನು ಈಡೇರಿಸುತ್ತಾರೆ. ಮುಡುಪು ಕಟ್ಟುವ ವಿಧಾನ ಹೇಗೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ತುಂಬಾ ಜನರು ಎಷ್ಟೋ ಸಮಸ್ಯೆಗಳು, ತೀರದ ಕೋರಿಕೆಗಳು, ಬಯಕೆಗಳು, ಹಾಗೆ ಕೆಲಸದಲ್ಲಿ, ಜೀವನದಲ್ಲಿ ಬರುವಂತಹ ವಿಘ್ನಗಳಿಂದ ತುಂಬಾ ನೋವು ತಿನ್ನುತ್ತಿರುತ್ತಾರೆ. ಆದರೆ ಆ ಎಲ್ಲಾ ಸಮಸ್ಯೆಗಳನ್ನು ಮನುಷ್ಯ ಒಬ್ಬಂಟಿಯಾಗಿ ನಿಭಾಯಿಸಲು ಸಾಧ್ಯವಾಗದು. ಹಾಗೆ ಕೆಲವು ಕೋರಿಕೆಗಳು ಈಡೇರಬೇಕು ಅಂದ್ರೆ ಖಂಡಿತ ನಮಗೆ ದೇವರ ಸಹಾಯ ಅಥವಾ ಅನುಗ್ರಹ ಇರಲೇಬೇಕು. ಇಂಥವರು ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಮುಡುಪು ಕಟ್ಟುವ ಮೂಲಕ ನಮ್ಮ ಕಷ್ಟಗಳು, ಕೋರಿಕೆಗಳನ್ನು ಆ ಭಗವಂತನಿಗೆ ನೇರವಾಗಿ ತಿಳಿಸಬಹುದು. ಈಗ ಮುಡುಪು ಯಾವ ರೀತಿ ಕಟ್ಟಬೇಕು ಎಂದು ನೋಡೋಣ. ಸಂಕಷ್ಟಹರ ಚತುರ್ಥಿಯಂದು ನೀವು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆ ಮಾಡಿ ಮುಡುಪು ಕಟ್ಟಬಹುದು. ಈ ದಿನ ವಿನಾಯಕನಿಗೆ ಮುಡುಪು ಕಟ್ಟುವಾಗ ಸ್ವಲ್ಪ ಗರಿಕೆಯನ್ನು ಕೂಡ ದೇವರಿಗೆ ಸಮರ್ಪಿಸುವ ಮೂಲಕ ನಮ್ಮ ಕೋರಿಕೆಯನ್ನು ನಾವು ತಿಳಿಸಬೇಕು. ನೀವು ಒಂದು ಸಾರಿ ಮುಡುಪು ಕಟ್ಟಿದರೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಕೂಡ ಪ್ರತಿ ತಿಂಗಳು ಬರುವಂತ ಸಂಕಷ್ಟಹರ ಚತುರ್ಥಿಯಂದು ವಿನಾಯಕನಿಗೆ ತಪ್ಪದೆ ಗರಿಕೆ ಸಮರ್ಪಿಸಬೇಕು. ಮೊದಲು ದೇವರ ಮನೆಯ ಮುಂದೆ ಅಷ್ಟಾದಳ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಮಣೆ ಹಾಕಿ ಅದನ್ನು ಅರಿಶಿಣ ಕುಂಕುಮದಿಂದ ಅಲಂಕರಿಸಬೇಕು. ಆ ಮಣೆಯ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ವಿನಾಯಕನ ವಿಗ್ರಹ ಅಥವಾ ಫೋಟೋ ಇಡಬೇಕು. ಅದರ ನಂತರ ವಿನಾಯಕನ ಮುಂದೆ 2 ದೀಪಗಳನ್ನು ಹಚ್ಚಬೇಕು. ಎಳ್ಳೆಣ್ಣೆ ಬಳಸಿ ದೀಪಾರಾಧನೆ ಮಾಡಬೇಕು. ಅದರ ನಂತರ ವಿನಾಯಕನಿಗೆ ಅಗರಬತ್ತಿ ಹಾಗೂ ಧೂಪ ತೋರಿಸಬೇಕು. ಧೂಪದ ಬದಲಾಗಿ ನೀವು ಸಾಂಬ್ರಾಣಿ ಹಾಕಿದರೆ ತುಂಬಾ ಒಳ್ಳೆಯದು. ನೀವು ವಿನಾಯಕನನ್ನು ಕೆಂಪು ಹೂವುಗಳು ಹಾಗೂ ಕೆಂಪು ಅಕ್ಷತೆ ಕಾಳುಗಳಿಂದ ಪೂಜಿಸಿದರೆ ತುಂಬಾ ಒಳ್ಳೆಯದು. ಕೆಂಪು ಅಕ್ಷತೆ ಕಾಳುಗಳು ಏಕೆಂದರೆ ನಾವು ಬೇಡಿದಂತ ಎಲ್ಲಾ ಕೋರಿಕೆಗಳು ಈಡೇರಲು ಕೆಂಪು ಅಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು. ಈ ಕೆಂಪು ಅಕ್ಷತೆ ಕಾಳುಗಳು ಮನುಷ್ಯನ ಕೋರಿಕೆಗಳು ಹಾಗೂ ಸಮಸ್ಯೆಗಳಿಗೆ ಸಂಕೇತ. ಸಾಮಾನ್ಯವಾಗಿ ನಾವು ಪೂಜೆಯಲ್ಲಿ ಅರಿಶಿನ ಅಕ್ಷತೆ ಕಾಳುಗಳನ್ನು ಉಪಯೋಗಿಸುತ್ತೀವಿ. ಆದರೆ ಗಣೇಶ ಚತುರ್ಥಿ, ಸಂಕಷ್ಟಹರ ಚತುರ್ಥಿಯಂದು ಹಾಗೂ ವಿಶೇಷವಾಗಿ ಗಣಪತಿಗೆ ಮುಡುಪು ಕಟ್ಟಬೇಕು ಅನ್ನೋ ದಿನದಂದು ತಪ್ಪದೆ ಕೆಂಪು ಅಕ್ಷತೆ ಕಾಳುಗಳನ್ನು ಬಳಸಬೇಕು. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಗೆ ಸಂಬಂಧಿಸಿದಂತ ಒಂದು ಸ್ತೋತ್ರ ಇದೆ. ಇದರ ಹೆಸರು ಸಂಕಟಹರ ಗಣಪತಿ ಸ್ತೋತ್ರ. ಈ ಸ್ತೋತ್ರ ಓದಲು ಬಂದವರು ಪುಸ್ತಕ ಅಥವಾ ಫೋನ್ ನೋಡಿಕೊಂಡು ಓದ್ಬೋದು. ಓದಲು ಬರದವರು ಆಡಿಯೋ ಕೇಳಿಸಿಕೊಳ್ಳುವ ಮೂಲಕ ದೇವರ ಪೂಜೆ ಮಾಡಬಹುದು. ಅದು ಕೂಡ ಸಾಧ್ಯವಾಗದವರು 108 ಸಲ
ಓಂ ಗಣೇಶಾಯ ನಮಃ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಕೆಂಪು ಹೂವು ಹಾಗೂ ಕೆಂಪು ಅಕ್ಷತೆ ಕಾಳುಗಳನ್ನು ಸಮರ್ಪಿಸಬೇಕು. ಇನ್ನು ಗರಿಕೆ ಅಂದರೆ ವಿನಾಯಕನಿಗೆ ಎಷ್ಟೊಂದು ಪ್ರೀತಿ ಅಂತ ಎಲ್ರಿಗೂ ಕೂಡ ಗೊತ್ತು. ಹಾಗಾಗಿ ವಿನಾಯಕನಿಗೆ ಸಂಬಂಧಿಸಿದಂತ ಯಾವುದೇ ಹಬ್ಬದಲ್ಲಿ ಗರಿಕೆ ತಪ್ಪದೆ ಉಪಯೋಗಿಸಬೇಕು. ಈ ರೀತಿ ನೀವು ಭಕ್ತಿಯಿಂದ ವಿನಾಯಕನ ಪೂಜೆ ಮಾಡಿದ ನಂತರ ಆರತಿ ಕೊಟ್ಟು ಅದರ ನಂತರ ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ದೇವರ ಮುಂದೆ ನಿಂತುಕೊಂಡು ಹೇಳಿಕೊಳ್ಳಬೇಕು. ಓ ಭಗವಂತ, ನನ್ನ ಕೋರಿಕೆ ಇದು ಎಂದು ನಿಮ್ಮ ಕೋರಿಕೆಯನ್ನು ಹೇಳಿ, ಅಥವಾ ನನ್ನ ಸಮಸ್ಯೆ ಇದು ಎಂದು ನಿಮ್ಮ ಸಮಸ್ಯೆಯನ್ನು ಹೇಳಿ. ಅದರ ನಂತರ ನನ್ನ ಕೋರಿಕೆ ಅಥವಾ ಸಮಸ್ಯೆಯನ್ನು ಬಗೆಹರಿಸಲು ನಿನಗೆ ನಾನು ಮುಡುಪು ಕಟ್ಟುತ್ತಿದ್ದೇನೆ ಎಂದು ಹೇಳಿ ಒಂದು ಕೆಂಪು ಬಣ್ಣದ ಬಟ್ಟೆ ತೆಗೆದುಕೊಂಡು ಅದನ್ನು 4 ಸುತ್ತು ಮಡಚಬೇಕು. ಆ ಬಟ್ಟೆ ಚೌಕಾಕಾರದಲ್ಲಿ ಇರಬೇಕು. ಒಂದು ಲೋಟ ಅಕ್ಕಿ ಹಾಗೂ ಒಂದು ಹಿಡಿ ಅಕ್ಕಿಯನ್ನು ಆ ಬಟ್ಟೆಯೊಳಗೆ ಹಾಕಬೇಕು. ನೀವು ಎಷ್ಟು ಅಕ್ಕಿ ಹಾಕಿದರೂ ಕೂಡ ಅದರ ನಂತರ ಒಂದು ಹಿಡಿ ಅಕ್ಕಿ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಹಾಕಲೇಬೇಕು. ಬಳಿಕ ಅದರಲ್ಲಿ 2 ಕಾಯಿನ್ಗಳು, 1 ರೂಪಾಯಿ, 2 ರೂಪಾಯಿ ಅಥವಾ 5 ರೂಪಾಯಿ, ಹೀಗೆ ಯಾವ ಕಾಯಿನ್ ಬೇಕಾದ್ರೂ ಹಾಕ್ಬೋದು. ಆದ್ರೆ 2 ಕಾಯಿನ್ಗಳು ಹಾಕಬೇಕು. ಅದರ ನಂತರ ಅದರಲ್ಲಿ 5 ಅಡಿಕೆ, 1 ಅರಿಶಿನ ಕೊಂಬು ಹಾಕಿ ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಈ ಗಂಟನ್ನು ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಅಕ್ಷತೆ ಕಾಳು ಹಾಗೂ ಹೂವುಗಳಿಂದ ಪೂಜಿಸಿ, ಬಳಿಕ ದೇವರೇ, ನಾನು ಮುಡುಪು ಕಟ್ಟಿ ನಿನ್ನ ಮುಂದೆ ಇಟ್ಟಿದ್ದೀನಿ, ಇದನ್ನು ನೀನು ಸ್ವೀಕರಿಸು ಎಂದು ಹೇಳಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ. ಪೂಜಾ ನಂತರ ಆ ಗಂಟನ್ನು ಒಂದು ಕವರೊಳಗಿಟ್ಟು ದೇವರ ಮನೆಯಲ್ಲಿ ಯಾವ ಮೈಲಿಗೆ ತಗಲದ ಹಾಗೆ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ. ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಅಕ್ಕಿಯಿಂದ ಕಡುಬು ತಯಾರಿಸಿ ಎಲ್ಲರಿಗೂ ಹಂಚಬೇಕು. ಮನೆಯಲ್ಲಿ ಇರುವವರು ತಲಾ 1 ಕಡುಬು ಮಾತ್ರವೇ ತಿನ್ನಬೇಕು. ಉಳಿದ ಎಲ್ಲಾ ಕಡುಬುಗಳನ್ನು ಹೊರಗಿನವರಿಗೆ ಹಂಚಬೇಕು. ನೀವು ಒಂದು ಸಾರಿ ಮುಡುಪು ಕಟ್ಟಿದರೆ ಅದು 3 ಅಥವಾ 6 ತಿಂಗಳಿನಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತೆ. ಹಾಗಾಗಿ ನೀವು ಮುಡುಪು ಕಟ್ಟಿದ ತಕ್ಷಣ ನಿಮ್ಮ ಕೋರಿಕೆ ಈಡೇರುತ್ತದೆ ಎಂದು ಭಾವಿಸಬೇಡಿ. ಮುಡುಪು ಕಟ್ಟುವುದರಿಂದ ಚಿಕ್ಕದು ದೊಡ್ಡದು ಎಲ್ಲಾ ಕೋರಿಕೆ ಕೂಡ ಈಡೇರುತ್ತದೆ. ಪೂರ್ವಕಾಲದಿಂದಲೂ ಕೂಡ ಮಕ್ಕಳ ಮದುವೆಗಾಗಿ, ಆರ್ಥಿಕ ಸಮಸ್ಯೆ ನಿವಾರಣೆಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಒಳ್ಳೆ ಕೆಲಸ ಸಿಗುವುದಕ್ಕಾಗಿ ಮುಡುಪು ಕಟ್ಟುತ್ತಿದ್ದರು. ಅವರ ಎಲ್ಲಾ ಕೋರಿಕೆಗಳು ಕೂಡ ಈಡೇರುತ್ತಿತ್ತು. ಈಗಲೂ ಕೂಡ ಸಂಕಷ್ಟಹರ ಚತುರ್ಥಿಯಂದು ಈ ರೀತಿ ತುಂಬಾ ಜನ ಮುಡುಪು ಕಟ್ಟುವ ಮೂಲಕ ಅವರ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ನಿಮಗೂ ಕೂಡ ಈ ರೀತಿ ಯಾವುದಾದ್ರೂ ಸಮಸ್ಯೆ ಅಥವಾ ತೀರದ ಕೋರಿಕೆ ಇದ್ದರೆ ಇವತ್ತು ಅಥವಾ ಮುಂದಿನ ತಿಂಗಳು ಬರುವಂತ ಸಂಕಷ್ಟಹರ ಚತುರ್ಥಿಯಂದು ಮುಡುಪು ಕಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.